ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಪ್ರೀತಿಯ ವೃಷಭ ರಾಶಿಯ ಬಂಧುಗಳೇ, ಸಿದ್ಧರಾಗಿ. ಮುಂದಿನ 7 ದಿನಗಳು ನಿಮ್ಮ ಜೀವನದಲ್ಲಿ ಹಣ ಮತ್ತು ಅದೃಷ್ಟದ ಸ್ಫೋಟವನ್ನು ತರಲಿವೆ. ನೀವು ಊಹಿಸದ ರೀತಿಯಲ್ಲಿ ಲಾಭಗಳು ನಿಮ್ಮತ್ತ ಹರಿದು ಬರುತ್ತೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈಗ ಒಂದು ಮಹತ್ವದ ಗ್ರಹ ಚಲನೆ ನಡೀತಾ ಇದೆ. ನಿಮ್ಮದೇ ರಾಶಿಯ ಅಧಿಪತಿ ಶುಕ್ರನು ತನ್ನ ಸ್ವಕ್ಷೇತ್ರದಲ್ಲೇ ಅತ್ಯಂತ ಬಲಶಾಲಿಯಾಗಿ ಸ್ಥಿತಿಗೊಳ್ತಾ ಇದ್ದಾನೆ. ಇದು ಸಾಮಾನ್ಯ ಸಮಯ ಅಲ್ಲ, ಇದು ನಿಮ್ಮ ಜೀವನವನ್ನು ಬದಲಾಯಿಸುವ ಸುವರ್ಣಾವಕಾಶ. ನೀವು ಈ ಸಂದೇಶವನ್ನು ಕೇಳ್ತಾ ಇದ್ದೀರಾ ಅಂದರೆ ಅದು ಕಾಕತಾಳೀಯ ಅಲ್ಲ, ಇದು ಬ್ರಹ್ಮಾಂಡದ ಸೂಚನೆ. ನಿಮ್ಮ ಕಷ್ಟದ ದಿನಗಳು ಮುಗಿತಾ ಇವೆ, ಸುಖ ಮತ್ತು ಸಮೃದ್ಧಿಯ ಕಾಲ ಆರಂಭ ಆಗ್ತಾ ಇದೆ. ವೃಷಭ ರಾಶಿಯವರಿಗೆ ಈ ಸಮಯದಲ್ಲಿ ಆಕರ್ಷಣೆ, ಧನ ಮತ್ತು ಸೌಭಾಗ್ಯ ಎಲ್ಲವೂ ಒಂದೇ ಸಮಯದಲ್ಲಿ ಹೆಚ್ಚಾಗುತ್ತೆ. ಈ ಸಮಯದಲ್ಲಿ ಆಕರ್ಷಣೆ, ಧನ ಮತ್ತು ಸೌಭಾಗ್ಯ ಎಲ್ಲವೂ ಕೂಡ ಈ ಸಮಯದಲ್ಲಿ ಹೆಚ್ಚಾಗುತ್ತೆ. ಮೊದಲು ಹಣದ ವಿಷಯ, ಇದು ನಿಮ್ಮ ಕಾಲ. ಹಣದ ಸುರಿಮಳೆ ಅನ್ನೋದು ಆರಂಭವಾಗುತ್ತೆ. ನೀವು ಹಿಂದೆ ಮಾಡಿದ ಹೂಡಿಕೆಗಳು ಈಗ ಭಾರಿ ಲಾಭವನ್ನು ತಂದುಕೊಡುತ್ತೆ. ಮರೆತು ಹೋದ ಹಣ ಅಥವಾ ಯಾರಾದರೂ ಕೊಡಬೇಕಾಗಿದ್ದ ಹಣ ಅಚಾನಕ್ ನಿಮ್ಮ ಕೈ ಸೇರುತ್ತೆ. ಹೊಸ ಆದಾಯ ಮಾರ್ಗಗಳು ತೆರೆದುಕೊಳ್ಳುತ್ತೆ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ವೇಗವಾಗಿ ಹೆಚ್ಚಾಗಬಹುದು. ವೃತ್ತಿ ಜೀವನದಲ್ಲಿ ಭರ್ಜರಿ ಯಶಸ್ಸು, ಉದ್ಯೋಗದಲ್ಲಿದ್ದ ಅಡೆತಡೆಗಳು ದೂರ ಆಗುತ್ತೆ. ಮೇಲಾಧಿಕಾರಿಗಳ ಗಮನ ನಿಮ್ಮ ಮೇಲೆ ಬೀಳುತ್ತೆ. ಪದೋನ್ನತಿ ಅಥವಾ ಸಂಬಳ ಹೆಚ್ಚಳ ಸಾಧ್ಯತೆ ಇದೆ. ಇನ್ನು ವ್ಯವಹಾರದಲ್ಲಿದ್ದವರಿಗೆ ಇದು ಗೋಲ್ಡನ್ ಪೀರಿಯಡ್. ಗ್ರಾಹಕರು ಹೆಚ್ಚಾಗ್ತಾರೆ, ಲಾಭ ಡಬಲ್ ಆಗಬಹುದು. ಇದೀಗ ಪ್ರೇಮ ಮತ್ತು ಸಂಬಂಧಗಳು, ಶುಕ್ರನ ಪ್ರಭಾವದಿಂದ ನಿಮ್ಮ ಆಕರ್ಷಣೆ ಹೆಚ್ಚಾಗುತ್ತೆ. ಹೊಸ ವ್ಯಕ್ತಿಯ ಪ್ರವೇಶ ನಿಮ್ಮ ಬದುಕಲ್ಲಿ ಸಂತೋಷವನ್ನು ತರಬಹುದು. ಇದು ಕೇವಲ ಆಕರ್ಷಣೆ ಅಲ್ಲ, ಗಾಢ ಸಂಬಂಧಕ್ಕೆ ದಾರಿ ಮಾಡಿಕೊಳ್ಬಹುದು. ದಂಪತಿಗಳಲ್ಲಿ ಇದ್ದ ಅಸಮಾಧಾನಗಳು ದೂರವಾಗಿ ಪ್ರೀತಿ ಹೆಚ್ಚಾಗುತ್ತೆ. ಇನ್ನೊಂದು ವಿಶೇಷ, ಐಷಾರಾಮಿ ಜೀವನದ ಯೋಗ. ನೀವು ಇಷ್ಟಪಟ್ಟ ವಸ್ತುಗಳನ್ನು ಖರೀದಿಸುವ ಅವಕಾಶ ಸಿಗುತ್ತೆ. ನಿಮ್ಮ ಜೀವನ ಶೈಲಿ ಉತ್ತಮವಾಗುತ್ತೆ. ಆದರೆ ಇಲ್ಲಿದೆ ಒಂದು ಎಚ್ಚರಿಕೆ, ಈ ಅದೃಷ್ಟವನ್ನು ಕಳೆದುಕೊಳ್ಳುವ 3 ತಪ್ಪುಗಳು. ಮೊದಲನೇದು, ಅತಿಯಾದ ಖರ್ಚು. ಹಣ ಬರ್ತಾ ಇದೆ ಅಂತ ಅನಗತ್ಯವಾಗಿ ಖರ್ಚು ಮಾಡಬೇಡಿ. ಎರಡನೆಯದು, ಆಲಸ್ಯ. ಅವಕಾಶ ಬಂದಾಗ ತಕ್ಷಣ ಉಪಯೋಗಿಸಬೇಕು. ಮೂರನೆಯದು, ಅಹಂಕಾರ. ನಿಮ್ಮ ಯಶಸ್ಸೇ ನಿಮ್ಮನ್ನು ದೂರ ಮಾಡಬಾರ್ದು. ಇದೀಗ ಪರಿಹಾರಗಳು. ಶುಕ್ರನನ್ನು ಬಲಪಡಿಸೋದಕ್ಕೆ ಪ್ರತಿದಿನ ಸುಗಂಧ ದ್ರವ್ಯ ಬಳಸಿ. ಶುಕ್ರನಿಗೆ ಬಿಳಿ ಬಣ್ಣ ತುಂಬ ಪ್ರಿಯವಾದದ್ದು. ಇದರಿಂದ ಶುಕ್ರವಾರ ಬಿಳಿ ಬಟ್ಟೆ ಧರಿಸಿ ಓಂ ಶುಕ್ರಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ. ಇದು ನಿಮ್ಮ ಅದೃಷ್ಟವನ್ನು ಡಬಲ್ ಮಾಡುತ್ತೆ. ಮತ್ತು ಒಂದು ದೊಡ್ಡ ರಹಸ್ಯ, ನಿಮ್ಮ ಹಳೆಯ ಪ್ರೀತಿ ಮತ್ತೆ ನಿಮ್ಮ ಜೀವನಕ್ಕೆ ಬರ್ತಾ ಇದೆ. ನೀವು ಮರೆತಿದ್ದ ವ್ಯಕ್ತಿ ಇನ್ನೂ ನಿಮ್ಮನ್ನು ಮರೆತಿಲ್ಲ. ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಬೇಗನೆ ಒಂದು ಮೆಸೇಜ್ ಅಥವಾ ಕಾಲ್ ಬರಬಹುದು. ಇದು ನಿಮ್ಮ ಜೀವನದ 2ನೇ ಅವಕಾಶ. ಈ ಬಾರಿ ತಪ್ಪು ಮಾಡಬೇಡಿ. ಹಳೆಯ ನೋವುಗಳನ್ನು ಬಿಡಿ, ಪ್ರೀತಿಯನ್ನು ಸ್ವೀಕರಿಸಿ. ನಿಮ್ಮ ಜೀವನವನ್ನು ಹೊಸದಾಗಿ ಪ್ರಾರಂಭಿಸಿ. ನಿಮ್ಮ ಮುಂದೆ ಒಂದು ಪ್ರಶ್ನೆ ಇದೆ, ನೀವು ಸಿದ್ಧರಿದ್ದೀರಾ ಈ ಅದೃಷ್ಟದ ಸ್ಫೋಟವನ್ನು ಸ್ವೀಕಾರ ಮಾಡೋದಕ್ಕೆ? ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನೀವು ಇದಕ್ಕೆಲ್ಲ ನಿಮ್ಮ ಅದೃಷ್ಟ ಸ್ವೀಕಾರ ಮಾಡೋದಕ್ಕೆ ಸಿದ್ಧ ಇದ್ದರೆ ನಾನು ಸಿದ್ಧ ಇದ್ದೀನಿ ಅಂತ ಕಮೆಂಟ್ ಮಾಡಿ. ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ಹಾರೈಸ್ತಾ ಈ ವಿಡಿಯೋವನ್ನು ನಾವು ಮುಗಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.